125 ವರ್ಷದ ಒಂದು ಸಿದ್ದೇಶ್ವರ ಸಂಸ್ಥೆ ಜನ್ಮಕಾಲಿ ಇವತ್ತು 105ನೇಯ ಮಕರ ಸಂಕ್ರಮಣವನ್ನು ಸಿದ್ದೇಶ್ವರ ಸಂಸ್ಥೆಯಿಂದ ಒಂದು ಜಾತ್ರಾ ಸಮಿತಿಯ ಅವರ ಒಂದು ಸಹಯೋಗದಲ್ಲಿ ಈ ಒಂದು ಜಾತ್ರೆ ನಡೀತಾ ಇದೆ. ಕಳೆದ 3-4 ವರ್ಷದಿಂದ ಮಹಾಮಾರಿ ಕರೋನಾದ ಒಂದು ಹಿನ್ನೆಲೆಯಲ್ಲಿ ನಾವು ಸರಳವಾಗಿ ಮತ್ತು ಇಡೀ ಜಗತ್ತಿಗೆ ಬಂದಂತ ಮಹಾಮಾರಿಗೆ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಮ್ಮ ಏನು ನಿಯಮಗಳಿದ್ದು ಆ ನಿಯಮಗಳನ್ನು ಪಾಲಿಸಲಿಕ್ಕೆ ನಾವು ಜಾತ್ರೆಯನ್ನ ಸರಳವಾಗಿ ಅತ್ಯಂತ ಕಡಿಮೆ ಇದರಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಆದರೆ ಈ ಸಲ ಜಾತ್ರೆ ಯಾವುದೇ ರೀತಿಯ ರೋಗ ಬಾಧಕಗಳಿಲ್ಲ, ಯಾವುದೇ ರೀತಿಯ ಬಹಳ ಗಂಭೀರವಾದಂತಹ ಕರೋನಾ ಪರಿಸ್ಥಿತಿ ದೇಶದಲ್ಲಿ ಜಗತ್ತಿನಲ್ಲಿ ಇರದೇ ಇರುವುದರಿಂದ ಈ ಸಲ ಸಂಕ್ರಮಣ ಜಾತ್ರೆ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಇದ್ದೀವಿ ಅದೇ ಮಾದರಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಜಾತ್ರಾ ಕಮಿಟಿಯವರು ಮತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮಂಡಳಿಯವರು ಎಲ್ಲರೂ ಈಗಾಗಲೇ ಬಹಳ ಉತ್ಸುಕತೆಯಿಂದ ಇವತ್ತು ಜಾತ್ರೆಗೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಈ ಸಲ ಜನರು ಸಹ ಬಹಳ ಮುಕ್ತವಾಗಿ ಜಾತ್ರೆಗೆ ದೇಣಿಗೆಯನ್ನು ಕೊಟ್ಟು ಅವರು ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ರೀತಿ ಈ ಸಲ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಸಹಿತ ಯಾವುದೇ ಜಾನುವಾರುಗಳಿಗೆ ನಮ್ಮ ದನಕರುಗಳಿಗೆ ಯಾವುದೇ ರೀತಿಯ ರೋಗ ಬಾಧಕ ಇಲ್ಲ, ಯಾವುದೇ ಅಂಟು ರೋಗ ಆಗಲಿ ಯಾವುದೇ ರೀತಿಯ ಬಾಧಕ ಇಲ್ಲ ಅಂತ ಹೇಳಿ ಪಶು ಸಂಗೋಪನಾ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದರಿಂದ ಪ್ರತಿ ವರ್ಷ ಏನು ಇಡೀ ಕರ್ನಾಟಕದಲ್ಲೇ ಒಂದು ದೊಡ್ಡದಾದಂಥ ಧರ್ಮದ ಜಾತ್ರೆ ಈ ಸಲ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಲ್ವಿ ಸರ್ವೆ ನಂಬರ್ದಲ್ಲಿ ದನಗಳ ಜಾತ್ರೆ ನಡೀತದೆ. ಅಲ್ಲಿ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಅನೇಕ ರಾಜ್ಯದ ಜನ ನಮ್ಮ ಜಾನುವಾರುಗಳನ್ನು ಖರೀದಿ ಮಾಡುವಂಥ ಒಂದು ದೊಡ್ಡ ಭರಾಟೆ ನಡೀತದೆ. ಅದೇ ರೀತಿ ಅಲ್ಲಿಯೂ ಸಹ ಎಲ್ಲ ರೀತಿಯಿಂದ APMC ವತಿಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಸಹಿತ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಳ್ಳೆಯ ಊರಿಗೆ, ಒಳ್ಳೆಯ ಆಕಳಿಗೆ, ಒಳ್ಳೆಯ ಎತ್ತುಗಳಿಗೆ ಈ ರೀತಿ ಶ್ರೀ ಸಿದ್ದೇಶ್ವರ ಸಂಸ್ಥೆ, ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕು, DCC ಬ್ಯಾಂಕ್ ವಿಜಯಪುರ, ಸಿದ್ದೇಶ್ವರಿ ಸೌಹಾರ್ದ ಸಹಕಾರಿ ನೇಮಕ ಮತ್ತೆ ಮರ್ಚೆಂಟ್ ಅಸೋಸಿಯೇಷನ್ ಸಂಸ್ಥೆ, ವ್ಯಾಪಾರ ಸಂಘಗಳು ಎಲ್ಲರೂ ನಾವು ಒಂದೊಂದು ತೊಡಿ ಬಂಗಾರ ಒಳ್ಳೆ ಜಾನುವಾರುಗಳಿಗೆ ಒಂದು ಗೌರವ ಪ್ರಶಸ್ತಿಯನ್ನು ಕೊಡುವಂತದ್ದು ಸಹ ಕಾರ್ಯಕ್ರಮ ಇದೆ. ಅದೇ ರೀತಿ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಮ್ಮ ತತ್ವಜ್ಞಾನಿ ಶ್ರೀ ಸಿದ್ದೇಶ್ವರ ಶ್ರೀಗಳ ವೇದಿಕೆ ಅಂತ ಮಾಡಿ ಅಲ್ಲಿ ಎಲ್ಲ ರೀತಿಯ ಮನರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡ್ತಾ ಇದ್ದಾರೆ. ಕುಸ್ತಿ ಮೊದಲೇ ಸ್ವಲ್ಪ ದಿವಸ ಅದೇನೋ ಹೊಸ ಇದನ್ನ ಮಾಡ್ತೀವಿ, ಮತ್ತೆ ಮನೆಗೆ ಹಾಕ್ತಾರೆ. ಮೊದಲು ಒರಿಜಿನಲ್ ನಮ್ದು ಏನಿತ್ತು ಮನೆಗೆ ಹಾಕಿ ಅದೇನೋ ನಡ್ಬಾರ್ಕ ಅದೇನೋ ಒಂದು ಬೆಡ್ ಹಾಕಿ ಮಾಡ್ತೀವಿ, ಪಾಯಿಂಟ್ ಆಗ್ತದೆ, ಪಾಯಿಂಟ್ ಈಗ ಮೂಲ ನಮ್ಮ ದೇಶದ ಒಂದು ಕ್ರೀಡೆ ಹೆಂಗಿದೆ ಮಣ್ಣಲ್ಲಿನೇ ಕುಸ್ತಿ ಆಡುವಂಥದ್ದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾರ ಎತ್ತುವಂಥದ್ದು ಈ ರೀತಿ ಏನು ನಮ್ಮ 100 ವರ್ಷದಿಂದ ನಡ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜಾತ್ರೆಯಲ್ಲಿ ಮಾಡೋರಿದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಭಾಳ ಬೃಹದಾಕಾರವಾಗಿ ಬೆಳೆದಿದೆ. ಮೊದಲಿನಂಗಿಲ್ಲ, ಮೊದಲು ಬರೀ ಒಂದು ಶಿವನ ಮಂಟಪ ಬಾಡಿಗೆ ಕೊಡುವಂಥದ್ದು ಅಥವಾ ಒಂದು ಜಾತ್ರೆ ಮಾಡೋದು ಬಿಟ್ಟರೆ ಸಿದ್ದೇಶ್ವರ ಸಂಸ್ಥೆ ಏನು ಕೆಲಸ ಇಲ್ಲ ಅನ್ನೋ ರೀತಿ ಇದು ಎಲ್ಲ ರಂಗದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇರೋದು. ಗೋಶಾಲೆ ಕರ್ನಾಟಕದಲ್ಲಿ ನಮ್ಮಷ್ಟು ದೊಡ್ಡ ಗೋಶಾಲೆ ಇಡೀ ಕರ್ನಾಟಕದಲ್ಲಿ ಯಾವ ಮಠಾಧೀಶರು ಮಾಡಿಲ್ಲ,
ಯಾವ ಸಂಸ್ಥೆಗಳು ಮಾಡಿಲ್ಲ ಅಂತ ದೊಡ್ಡ ಗೋಶಾಲೆ ಅಂದರೆ ಕರ್ನಾಟಕದಲ್ಲಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ನಡೆಯುವಂಥ ಗೋಶಾಲೆ, ಸ್ಕೂಲ್ ಕಾಲೇಜುಗಳು, ಕಲ್ಯಾಣ ಮಂಟಪಗಳು ಮತ್ತು ಎಲ್ಲನೂ ವ್ಯವಸ್ಥಿತವಾಗಿ ಈ ರೀತಿ ಒಂದು ಸಂಸ್ಥೆ ಮಾದರಿಯಾಗಿ ಡಯಾಲಿಸಿಸ್ ಸೆಂಟರ್ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ, ಹೆಸರು ಬೇರೆ ಇರ್ಬೋದು. ಆದರೆ ನೋಡ್ರಿ, ಇವತ್ತು ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ 25-30 ಲಕ್ಷ 40 ಲಕ್ಷ ಬೇಕು ಒಂದು ಕಿಡ್ನಿ ಇದಕ್ಕೆ ಟ್ರಾನ್ಸ್ಪ್ಲಾಂಟ್. ನಮಗೆ ಕೇವಲ 5-6 ಲಕ್ಷ ರೂಪಾಯಿದಲ್ಲಿ ಇವತ್ತು 2ನೇ ಆಪರೇಷನ್ ಮೊನ್ನೆ ಆಗಿದೆ, ಯಶಸ್ವಿ ಆಪರೇಷನ್. ಮೊದಲೊಂದಾಗಿತ್ತು. ಅಂದರೆ ಇವತ್ತು ಬೆಂಗಳೂರಿಗೆ ಮುಂಬೈಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಒಂದು ಹಾಸ್ಪಿಟ್ಲ್ ಇವತ್ತು ಡಯಾಲಿಸಿಸ್ ಸೆಂಟರ್. ಈಗ ಖಾಸಗಿ ದವಾಖಾನೆಯಲ್ಲಿ ಇವತ್ತು 2,500-3 ಸಾವಿರ ರೂಪಾಯಿ ತಗೋತಾರೆ ಒಂದು ಡಯಾಲಿಸಿಸ್. ನಮ್ಮಲ್ಲಿ ಏನು ನಮ್ಮ ಅವರು ಇದ್ರದ್ದು ಕಾರ್ಡ್ ಇದ್ರೆ, BPL ಕಾರ್ಡ್ ಇದ್ರೆ ಉಚಿತವಾಗಿ ನಮ್ಮಲ್ಲಿ ಡಯಾಲಿಸಿಸ್ ಆಗ್ತದೆ. ಕನಿಷ್ಠ ಡಯಾಲಿಸಿಸ್ ಅಂದ್ರೆ ಒಂದು ತಿಂಗಳಿಗೆ ಕನಿಷ್ಠ 4ರಿಂದ 5 ಸಲ ಮಾಡ್ಬೇಕಾಗ್ತದೆ, ವಾರಕ್ಕೊಮ್ಮೆ. ಒಬ್ಬೊಬ್ಬರಿಗೆ 2 ದಿವಸಕ್ಕೊಮ್ಮೆ ಮಾಡ್ಬೇಕಾಗ್ತದೆ. ಲೆಕ್ಕ ಹಾಕ್ರಿ, 2,500 ರೂಪಾಯಿದಾಗ 4 ಡಯಾಲಿಸಿಸ್ ಅಂದ್ರೆ 10,000 ರೂಪಾಯಿ ಆಗ್ತದೆ. ಅದು ಪೂರ್ತಿ ಉಚಿತ ನಮ್ಮಲ್ಲಿ. ಯಾರು ಮಧ್ಯಮ ವರ್ಗದವರ BPL ಕಾರ್ಡ್ ಅರ್ಹತೆ ಇಲ್ಲ ಅವ್ರಿಗೆ 500 ರೂಪಾಯಿ ಅಷ್ಟೇ ನಾವು ಚಾರ್ಜ್ ಮಾಡ್ತೇವೆ. ಇವತ್ತು ನಮ್ಮ ಇದೇ ಕೃಷ್ಣ ಕಾಂಪ್ಲೆಕ್ಸ್ನಲ್ಲಿ 5 ಮಷೀನ್ ಇದೆ. ಮನೆ ICICI ಬ್ಯಾಂಕ್ನವ್ರು 5 ಮಷೀನನ್ನು ನಮ್ಗೆ ಡೊನೇಟ್ ಮಾಡಿದ್ದಾರೆ ನಮ್ಮ ಚಟುವಟಿಕೆನೂ. ನಮ್ಮ JSS ಹಾಸ್ಪಿಟ್ಲಲ್ಲೂ ಇವತ್ತು ಒಂದು ಸೇವೆಯನ್ನು ಡಯಾಲಿಸಿಸ್ ತಗೋತಾ ಇದ್ದಾರೆ. ಅಲ್ಲಿಂದ 24 ಗಂಟೆ ಔಷಧ ಕೊಡೋ, ಇವತ್ತು ಗುಳಿಗೆ ಔಷಧ 24x7 365 ಡೇಸ್ 20% ಕಡಿಮೆ ಇರುವಂಥ ಔಷಧ ಕೊಡೋ ಗುಳಿಗೆ. ರಾತ್ರಿ 1 ಗಂಟೆಗೂ ಕೇವಲ 1 ರೂಪಾಯಿ ಗುಳಿಗೆ ಫೋನ್ ಬೇಕಾಗಿದ್ದರೂ ಫೋನ್ ಮಾಡಿದ್ರೆ ಅವ್ರ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡಿದ್ವಿ. ಸಿದ್ದೇಶ್ವರ ಸ್ಟೋರ್ಸ್ ಇದೆ ಈ ಮುದ್ದೇಬಾಳದಲ್ಲಿ. ಮೊನ್ನೆ 24x7 ಸಂಖ್ಯೆ ಪ್ರಾರಂಭ ಮಾಡಿದ್ವಿ. ಇನ್ನು ಕೆಲವೇ ದಿವಸದಲ್ಲಿ ಸಿದ್ಗಿಯಲ್ಲಿ ಇಂಡಿ ಅಲ್ಲಿ 24 ಗಂಟೆ ಔಷಧ ಅಂಗಡಿ ಮಾಡ್ತಾ ಇದ್ದೀವಿ. ಸಿಂದಗಿಯಲ್ಲಿ ನಮ್ಮ ದಿವಂಗತ MC ಮನಗೂಳಿಯವರ ಮಗ ಡಾಕ್ಟರ್ ಅವರು 5 ಎಕರೆ ಜಮೀನನ್ನ ನಮ್ಮ ದೇವಸ್ಥಾನಕ್ಕೆ ಒಂದು ಪಬ್ಲಿಕ್ ಸ್ಕೂಲ್ ಅನ್ನು ಕಟ್ಟಲಿಕ್ಕೆ, MC ಮನಗೂಳಿ ಪಬ್ಲಿಕ್ ಸ್ಕೂಲ್ ಕಟ್ಟಲಿಕ್ಕೆ ದಾನವನ್ನು ಮಾಡಿದ್ದಾರೆ. ಅದು ಸಹಿತ ನಾಳೆ ಒಂದು 15 ನಿಮಿಷದಲ್ಲಿ ಸಂಕ್ರಮಣದ ನಂತರ ನಾವು ಅಲ್ಲಿ ಔಷಧ ಅಂಗಡಿ ಪ್ರಾರಂಭ ಮಾಡ್ತೀವಿ. ಅದ್ರ ಜೊತೆಗೆ ಅಲ್ಲೊಂದು ಪಬ್ಲಿಕ್ ಸ್ಕೂಲ್ ಮಾಡ್ತಾ ಇದ್ದೀವಿ. ತಾಳಿಕೋಟೆಯಲ್ಲಿ BO ತಂಬಾಕು ಸುಮಾರು 3 ಎಕರೆ 17 ಗುಂಟೆ ಸುಮಾರು 10-12 ಕೋಟಿ ರೂಪಾಯಿ ಆಸ್ತಿ ದಾನ ಕೊಟ್ಟಿದ್ದಾರೆ. ಅಲ್ಲಿ BO ತಂಬಾಕೆ ಪಬ್ಲಿಕ್ ಸ್ಕೂಲು, BO ತಂಬಾಕೆ ಕಲ್ಯಾಣ ಮಂಟಪ ಅಲ್ಲಿನೂ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ದಾನ ಧರ್ಮ ಸಾಕಷ್ಟು ಜನ ನಮ್ಮ ಉಪ್ಪಿನವರು ಇಲ್ಲೇ ಇದ್ದಾರೆ, ಸಿದ್ದರಾಮಪ್ಪ ಉಪ್ಪಿನವರು, ಅವರು ಸಹ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನೀಲಕಂಠೇಶ್ವರ ನಮ್ಮ ಮಾರ್ಕೆಟ್ ಯಾರ್ಡ್ ಇದೆ, ಅಲ್ಲಿ ನಾವು ಒಂದು ಭಾಳ ದೊಡ್ಡ ಒಂದು ಕಾಮರ್ಸ್ ಕಾಲೇಜನ್ನು ಕಟ್ಟಿದ್ದೀವಿ. ಅಷ್ಟೇ ಅಲ್ಲ, ಬಡ ಮಕ್ಕಳಿಗಾಗಿ ನಾವು 101 ಮಕ್ಕಳಿಗೆ ಸಿದ್ಧಶ್ರೀ ಸೌಹಾರ್ದದಿಂದ ಪಾಠಿ ಪುಸ್ತಕ ಹಿಡಿದು ಎಲ್ಲ 1 ರೂಪಾಯಿ ಇಲ್ಲದೆ ಸ್ಲಮ್ನಲ್ಲಿರುವಂಥ ಮಕ್ಕಳಿಗೆ ನಾಳೆ ಜೂನ್ನಿಂದ 101 ಮಕ್ಕಳನ್ನು ಸಿದ್ಧಶ್ರೀ ನಾವು ದತ್ತಕ ತಗೊಂಡು ಅದನ್ನು ಆ ಮಕ್ಕಳಿಗೆ ಬಟ್ಟೆ ಬೆಲೆ ಪುಸ್ತಕ ಹಿಡಿದು ಮಧ್ಯಾಹ್ನದ ಊಟದವರೆಗೆ ಎಲ್ಲ ರೀತಿಯ ಕೊಡುವಂಥ ಸಿದ್ದೇಶ್ವರ ಸಂಸ್ಥೆ ಈ ರೀತಿ ಚಟುವಟಿಕೆಯನ್ನು ವಿಜಯಪುರ ನಗರದಲ್ಲಿ ಒಂದು ಮಾದರಿಯಾಗಿ ಇಡೀ ರಾಜ್ಯದಲ್ಲೇ ಮಾದರಿಯಾದಂಥ ಸಂಸ್ಥೆ. ಇವತ್ತು ನಮ್ಮ ಸಿದ್ದೇಶ್ವರ ಗೋಶಾಲೆ ಏನಿದೆ, ರಾಮನಗೌಡ ಬಾಬುಗೌಡ ಮಳ್ಳಿ ಯತ್ನಾಳ ಗೋಶಾಲೆ, ಮತ್ತು ಅದ್ರ ಜೊತೆಗೆ ನಾವು ಒಂದು ರೈತರ ಒಂದು ತರಬೇತಿ ಕೇಂದ್ರ ಮಾಡ್ತಾ ಇದ್ದೀವಿ. ಅವ್ರಿಗೆ ಮಾತೋಶ್ರೀ ಬಂಗಾರಮ್ಮ ಸಜ್ಜನ್ ತರಬೇತಿ ಕೇಂದ್ರ ಅಂತ ಹೇಳಿ ಕಗ್ಗೋಳದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಕಟ್ಟಡ ಕಟ್ತಾ ಇದ್ದೀವಿ. ಈಗಾಗಲೇ ಗೋಶಾಲೆಯಲ್ಲಿ ಗೋಮೂತ್ರ, ತುಪ್ಪ, ಹಾಲು, ಮಜ್ಜಿಗೆ, ವಿಭೂತಿ, ಕರ್ಪೂರ, ಶುದ್ಧವಾದಂಥ ಕುಂಕುಮ, ಅಲ್ಲಿಂದ ಪಂಚಗವ್ಯ ಮತ್ತು ಅನೇಕ ಒಂದು ನಮ್ಮ ಗೋಶಾಲೆ ಉತ್ಪನ್ನಗಳಂತೇಳಿ ಗುಡಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಅಂಗಡಿ ತೆಗೆದಿದ್ದೀವಿ. ತೆಗೆದು ಅಲ್ಲೆಲ್ಲಾನು ಜನರಿಗೆ ಒರಿಜಿನಲ್ ಕುಂಕುಮ ಸಿಗುವುದಿಲ್ಲ. ಇವತ್ತು ನಮ್ಮ ಮಾರ್ಕೆಟ್ನಲ್ಲಿ ಸಿಗುವಂಥದ್ದು ಎಲ್ಲಾನು ರಾಸಾಯನಿಕ ಮಿಶ್ರಿತ ಕುಂಕುಮ. ಅದನ್ನು ನಮ್ಮ ಹಣೆಗೆ ಹಚ್ಕೊಂಡು ಬಿಟ್ಟರೆ 1 ವಾರ ಹೋಗುವುದಿಲ್ಲ. ಮತ್ತು ಅಲರ್ಜಿ ಇದ್ದವರಿಗೆ,
ಭಾಳ ಇದು ಆಗ್ತದೆ. ಈಗ ನಮ್ಮಲ್ಲಿ ತಯಾರಾಗುವಂಥದ್ದು ಪ್ಯೂರ್ ಆದಂತಹ ಅರಿಶಿಣದಿಂದ ತಯಾರು ಮಾಡ್ತಾ ಇದ್ದೀವಿ. ಈ ರೀತಿ ಗೋ ಉತ್ಪನ್ನಗಳನ್ನು ಸಹ ಇವತ್ತು ಸಿದ್ದೇಶ್ವರ ಸಂಸ್ಥೆ ವ್ಯವಸ್ಥಿತವಾಗಿ ಇವತ್ತು ಮಾಡೋದ್ರ ಮೂಲಕ ಒಂದು ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಒಂದು ಹಿಂದೂ ಸಂಸ್ಕೃತಿಯ ಒಂದು ಹಿನ್ನೆಲೆ ಇವತ್ತು ಮಾಡ್ತಾ ಇದ್ದೀವಿ. ಅದೇ ರೀತಿ ಜನವರಿ 22 ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಏನು ಅಯೋಧ್ಯೆಯ ರಾಮ ಮಂದಿರ ಸುಮಾರು 500 ವರ್ಷಗಳ ತಪಸ್ಸು, ಕೋಟ್ಯಾಂತರ ಹಿಂದೂ ಏನಮ್ಮ ಕಾರ್ಯಕರ್ತರು, ಹಿಂದೂ ಸ್ವಾಮೀಜಿಗಳು, ಸನ್ಯಾಸಿಗಳು, ಸಂತರು ಅದರ ಸಲುವಾಗಿ ಪ್ರಾಣ ತ್ಯಾಗ ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ದಿವಸ ನಾವು ಎಲ್ಲ ವಿಜಯಪುರ ನಗರದ ಎಲ್ಲ ದೇವಸ್ಥಾನಗಳ ಒಂದು ಸಭೆ ಕರೆದು ನಾವು ಎಲ್ಲ ದೇವಸ್ಥಾನಗಳಲ್ಲಿ ಹೋಮ, ಹವನ, ರಾಮನ ಒಂದು ಭಜನೆ ಈ ರೀತಿ ಮಾಡುವಂಥದ್ದು. ಅವತ್ತು 22ನೇ ತಾರೀಕಿಗೆ ರಾತ್ರಿ ಸುಮಾರು ಕನಿಷ್ಠ 1 ಲಕ್ಷ ದೀಪೋತ್ಸವನ ಪ್ರತಿಯೊಂದು ಮನೆಯಲ್ಲಿ ಇವತ್ತು ದೀಪೋತ್ಸವ ಮಾಡಬೇಕು. 22 ನಮ್ಮ ದೇಶದ ಭವಿಷ್ಯದ ರಾಮ ಮಂದಿರ ನಿರ್ಮಾಣ, ಕೇವಲ ರಾಮ ಮಂದಿರ ನಿರ್ಮಾಣ ಅಲ್ಲ, ಭಾರತದ ಸ್ವಾಭಿಮಾನದ ಸಂಕೇತ, ಹಿಂದುತ್ವದ ಸ್ವಾಭಿಮಾನದ ಸಂಕೇತ, ಮೊಘಲರ ದಬ್ಬಾಳಿಕೆ ಏನು ಒಂದು ಗುಲಾಮಗಿರಿಯ ಒಂದು ತೊಲಗಿಸಿದಂತಹ ಸಂಕೇತವಾಗಿ ಇವತ್ತು ವಿಜಯಪುರ ನಗರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮನ ಪ್ರತಿಯೊಂದು ಮನೆ ನಾವು ದೀಪಾವಳಿ ಸುಮಾರು 11,000 ಬಡ ಕುಟುಂಬಗಳಿಗೆ 5 ದೀಪದ ಪಣಿತಿ ಕೊಟ್ಟಿದ್ದೀವಿ. ಅವ್ರೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ, ಎಲ್ಲರೂ ನಿಮ್ಮ ಮನೆ ಮುಂದೆ ಹಾಗೆ ದೀಪಾವಳಿ ಆಚರಿಸಿದ್ದೀವಿ. ಅದೇ ಮಾದರಿಯಲ್ಲಿ ವಿಜಯಪುರ ನಗರದಲ್ಲಿ ದೀಪಾವಳಿಯನ್ನು ನಮ್ಮ ಪ್ರಧಾನಮಂತ್ರಿಗಳ ಆಶಯದಂತೆ ನಾವು ಆಚರಣೆ ಮಾಡೋದ್ರ ಮೂಲಕ ಸಿದ್ದೇಶ್ವರ ಸಂಸ್ಥೆ ಎಲ್ಲ ದೇವಸ್ಥಾನಗಳ ಸಭೆ ಕರೆದು ಅವ್ರಿಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ. ಎಲ್ಲ ದೇವಸ್ಥಾನಗಳಲ್ಲಿ ಅವತ್ತು ಬರೇ ಒಂದೇ ಒಂದು ಶಬ್ದ ಈ ನಗರದಲ್ಲಿ ಆಗಬೇಕು. ಅದೇನಪ್ಪ ಅಂದ್ರೆ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಬಿಟ್ಟರೆ ಇಡೀ ವಿಜಯಪುರ ನಗರ ಜೈ ಶ್ರೀರಾಮದಿಂದ ಘೋಷಣೆಯಿಂದ ಇಲ್ಲಿರುವಂಥ ಭೂತ ಪಿಶಾಚಿ ದುಷ್ಟ ಶಕ್ತಿಗಳೆಲ್ಲ ನಾಶ ಆಗಲಿ ಅಂತೇಳಿ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತದನ್ನು ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ತಮ್ಮ ಮಾಧ್ಯಮದವರಲ್ಲಿ ಸಾಕಷ್ಟು ನೀವು ಸಹಕಾರ ಕೊಡ್ತೀರಿ. ಪ್ರತಿ ಸಲನೂ ಪ್ರತಿ ಒಂದು ಜೀವನ ಮುಖಪುಟದಲ್ಲಿ ಮುಖ್ಯ ಏನು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖ್ಯ ಒಂದು ಮೇನ್ ಪಾಯಿಂಟ್ಸ್ನಲ್ಲಿ ಹಾಕೋದ್ರ ಮೂಲಕ ನಮ್ಮ ಜಾತ್ರೆಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಮತ್ತು ಜಾತ್ರಾ ಕಮಿಟಿ ವತಿಯಿಂದ ನಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಮುಂದಿನ ಈ ಕಾರ್ಯಕ್ರಮದಲ್ಲಿ ಸಹ ತಮ್ಮೆಲ್ಲರ ಸಹಯೋಗ ಆಗಿರಲಿ. ಇದರ ಮೂಲಕ ಈ ಜಾತ್ರೆ ಈ ಕರ್ನಾಟಕದ ಒಂದು ಅತ್ಯಂತ ಮೈಸೂರು ದಸರಾ ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಾತ್ರೆನೇ ದೊಡ್ಡ ಜಾತ್ರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೀವಿ. ಈಗ ಹಳ್ಳಿಯಿಂದ ಬಸ್ಗಳು ಬರ್ತಾವು, ಹಳ್ಳಿಯಿಂದ ಬರುವಂತಕ್ಕಂಥ ಜನರಿಗೆ ವ್ಯವಸ್ಥೆ ಇಲ್ಲ. ಬಸ್ ನೋಡ್ರಿ ಈಗ ಏನೈತಿ, ಅವು ಬರಂಗ್ ಬರ್ತಾವ, ಹೋಗಂಗ್ ಹೋಗ್ತಾವ. ನಾವೇನು ಮಾಡಕ್ ಯಾರು ಬರ್ತಿದ್ದಾರ ಬಂದೇ ಬರ್ತಾರೆ. ಏನಾದ್ರು ಪುಕ್ಕಟ ಕೇಳಾರ, ಏನು ಪುಕ್ಕಟ ಐತಿ ನೋಡೋಣ ಅಂತ. ಆದ್ರೆ ಜನ ಸುರಕ್ಷಿತವಾಗಿ ಬಂದು ಹೋಗಿ ಒಬ್ಬರ ಮ್ಯಾಗ ಒಬ್ಬರು ಬಿಡಿಸಿದ್ರು, ಜಗಳಾಡಿ ಅವ್ರ ಸರ್ಕಾರ ಹಿಡಿದು ಇವ್ರ ಜಟ್ಟಿ, ಅವ್ರ ಜಟ್ಟಿ ಹಿಡಿದು ಇವ್ರ ಜಟ್ಟಿ ಯಾರು ಮಾತಾಡ ವಿನಂತಿ ಮಾಡ್ತೀವಿ. ಪ್ರತಿ ವರ್ಷ ಅಂದ್ರೆ ಈಗ ವರ್ಣೆ ಮಾಡ್ಬೋದು, ವರ್ಣೆ ಮಾಡಿ ದುಡ್ಕೊಂಡು ಹೋಗೋದ್ರಿಂದ ಆ ಕಡೆ ಜಾತ್ರೆ ಅದು ಪ್ರತ್ಯೇಕ ಇರ್ತದೆ. ಬಯಲಾಟ ಪೊಲೀಸರಿಗೆ ದೇವಸ್ಥಾನದಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಿರ್ತೀವಿ, ಪೊಲೀಸರು ಎಲ್ಲ ಅದನ್ನು ವ್ಯವಸ್ಥೆ ಮಾಡಿರ್ತಾರೆ. ನೀವು ಹೇಳ್ದಂಗೆ ಅದು ಮದುವೆ ಮಾಡುವಂಥದ್ದು ಮಾಡಿ ಎಲ್ಲರಿಗೂ ಧನ್ಯವಾದ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।